ಫ್ಯಾನ್ ಉರಿತಾ ಇದೆಯಲ್ಲ, ಯಾರವ್ರು ನೋಡಿ ಇಲ್ಲಿ? ಯಾರೂ ಇಲ್ಲ. ಹಾಂ, ಇನ್ನೇನು ಗೌಡ್ರೆ? ಯಾರವ್ರ ಗೌಡ್ರೆ ಇಲ್ಲಿ? ಕೆ ಇ ಬಿ ಕೇಳೋರು ಇದ್ದಾರೆ. ಕೆ ಇ ಬಿ ಎಷ್ಟು ಹೊಡೆದ್ರೆ ಏನಂತ ಫುಲ್ ಇಂಥ ಕಾಲು ತಗೊಳ್ಳಿ ನೋಡಿ, ಏಟು ಒಬ್ಬರು ಇಲ್ಲ. ಒಬ್ಬರೇ ಯಾರಿದ್ದಾರಾ? ಒಬ್ಬರು ಇಲ್ಲ. ಏನಕ್ಕೆ ಕೆ ಇ ಬಿ ಜಾಸ್ತಿ ಆಗಿದೆ ಹೇಳಿ ಮತ್ತೆ. ಅಲ್ಲ ಈ ಥರ ನಮಗಿಲ್ಲ ಸರ್. ನಾವು ಶ್ರೀನಿವಾಸ್ ಅಂತ ನಮ್ಮದು ಮಾರ್ಕೆಟ್ ಮಳಿಗೆ ಇದೆ, ಚಿಕ್ಕ ಮಳಿಗೆ ಇದೆ. ಅದರಲ್ಲಿ ಪ್ರತಿ ತಿಂಗಳು ಕಟ್ಕೊಂಡು ಬರ್ತಾ ಇದ್ದೀನಿ. ಮಿನಿಮಮ್ ಹೆಚ್ಚೇನು ಉಳಿಸಲ್ಲ. ಬಂದರೆ ಮಿನಿಮಮ್ 200 ರೂಪಾಯಿ 210 ರೂಪಾಯಿ ಕಟ್ಕೊಂಡು ಬರ್ತಾ ಇದ್ದೀವಿ. ಹೋದ್ಸರಿ ಇದ್ದಕ್ಕಿದ್ದಾಗೆ 760 ರೂಪಾಯಿ ಹಾಕಿದ್ರೆ ಈಗ ಕೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ಅವ್ರ ಜವಾಬ್ದಾರಿ, ಮೀಟ್ರು ಸರಿ ಇದೆಯೋ ಇಲ್ಲೂ ಚೆಕ್ ಮಾಡಬೇಕಲ್ವ. ಹಾಗಾಗಿ ಮಾಡಿಕೊಡಿ ಅಂತಂದರೆ ಮಾಡಿಕೊಡ್ತಾಯಿಲ್ಲ. ಇದು ಕೆ ಇ ಬಿ ಅವ್ರ ದುರ್ಬಳಕೆ ಬಹಳ ದಬ್ಬಾಳಿಕೆ ಆಗಿದೆ. ಇದಕ್ಕೊಂದು ಮುಕ್ತಿ ಕಾಣಿಸ್ಬೇಕು. ಇದನ್ನೇನೋ ಸರಿಪಡಿಸ್ಲಿಲ್ಲ ಅಂದರೆ ನಾನು ಮೇಲ್ಮಟ್ಟಕ್ಕೆ ಹೋಗ್ತೀನಿ. ನಮಗೆ ಎಂಡಾಸ್ಮೆಂಟ್ ಕೊಟ್ಟು ಅದಕ್ಕೆ ಕ್ರಮ ತಗೊಂಡು ಮಾಡಲಿ. ಇಲ್ಲ ನಾನು ಕೂಡ ನಿಮ್ಮ ಜೊತೆಲಿದ್ದೆ. ಅವ್ರು ಹೇಳಿದ್ರು ಏನಂದರೆ, ಮೀಟ್ರನ್ನ ಯಾವನ್ ಟೆಂಡ್ರ್ ತಗೊಂಡಿರ್ತಾನೆ ಆ ಟೆಂಡ್ರ್ ತಗೊಂಡ್ರೋನಿಗೆ ಮೀಟ್ರ್ ಕಳಿಸ್ಬೇಕು ನೀವು. ಅಂದರೆ ಇವ್ರು ಕೆ ಬಿ ಅವರು ನಿಮ್ಮ ಮೀಟ್ರ್ ಬಿಚ್ಕೊಂಡು ಹೋಗ್ತಾರೆ. ಅಲ್ಲಿ ಗಂಟೆ ಕರೆಂಟ್ ಇರಲ್ಲ. ಕೇಳಿಸ್ಕೊಳ್ಳಿ, ಅಲ್ಲಿ ಗಂಟೆ ಕರೆಂಟ್ ಇರಲ್ಲ ನಿಮಗೆ. ಅರ್ಥ ಆಯ್ತಾ? ಒಂದು ಕರೆಂಟ್ ಪೋಲ್ ಆಗಿರ್ಬೋದು ನಿಮಗೆ, ಅಂದರೆ ಗ್ರೌಂಡಿಂಗಿಂದ ಪೋಲ್ ಆಗಿರಬೇಕು, ಹಂಗಾಗಿ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ. ನೀವು ಹೇಳಿದ್ರೆ ಗ್ರೌಂಡಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಿ. ಅರ್ಥ ಆಯ್ತಾ? ಜೊತೆಗೆ ಕಟ್ಟಲಿ ಬಿಲ್ಲು ಸರ್. ಹಾಂ, ಇದು ಇವತ್ತಿಗೆ ಈಗ ಬಂದಿದೆ. ಮಿನಿಮಮ್ 210 ಬರಬೇಕು. 700 ಚಿಲ್ಲರೆ ಬಂದಿದೆ. 700 ಚಿಲ್ಲರೆ ದುಡ್ಡು ಬಂದಿದೆ. ಇದಕ್ಕೆ ಏನು ಮಾಡಬೇಕು ಈಗ ಮುಂದಕ್ಕೆ? ಈಗ ಜೆ ಇ ಅವ್ರು ಕೇಳಿದ್ರೆ ಅವರು ಯಾವುದೇ ರೀತಿಯ ಸರಿಯಾದ ಉತ್ತರ ಕೊಡ್ತಾ ಇಲ್ಲ, ಮಾಹಿತಿನೂ ಕೊಡ್ತಾ ಇಲ್ಲ. ಅದನ್ನು ಸರಿಪಡಿಸಿ ಇಲ್ಲ ಮುಂದಿನ ಇದಕ್ಕೆ ಜಮಾ ಮಾಡಿ ನೆಕ್ಸ್ಟ್ ಬರುವಂಥ ಬಿಲ್ಗೆ ಅದನ್ನು ಕಟ್ ಮಾಡಿ ನಮಗೆ ಇದನ್ನು ಸರಿಯಾಗಿ ಸರಿಪಡಿಸ್ಕೊಡಿ ಅಂತಂದರೆ ಅವರು ಆಫೀಸ್ಗೂ ಬರ್ತಾ ಇಲ್ಲ, ಸಿಗ್ತಾನೂ ಇಲ್ಲ. ಹೀಗಾಗಿ ತುಂಬ ತೊಂದರೆ ಆಗ್ತಾ ಇದೆ ಸರಿಯಾಗಿ. ಈಗ ನಮ್ಮಂಥವ್ರಿಗೆ ಈ ಥರ ಮಾಡಿದ್ದೀನಿ, ಬಾಕಿಯವ್ರಿಗೆ ಇನ್ನು ಏನು ಮಾಡ್ತಾರೆ ಇವರು ಕೆ ಇ ಬಿಯಿಂದ. ಆದ್ದರಿಂದ ದಯವಿಟ್ಟು ಇದನ್ನು ಸರಿಪಡಿಸ್ಕೊಡ್ಬೇಕು. ಇಲ್ಲ ಅಂದರೆ ನಾನು ಮುಂದೆ ಏನು ಮಾಡಬೇಕು ಅದನ್ನು ಮೇಲ್ಪಟ್ಟ ಆಫೀಸರ್ ಹತ್ರ ಹೋಗಿ ಇವ್ರ ಬಗ್ಗೆ ಕ್ರಮ ತಗೊಂಡು ನಾನು ಇದು ಮಾಡ್ತಾರೆ. ಯಾವುದು ಬ್ಯಾಲೆನ್ಸ್ ಕೂಡ ಇಲ್ಲ ನಿಮ್ಮದು? ಯಾವುದು ಬ್ಯಾಲೆನ್ಸ್ ಇಲ್ಲ ಸರ್. ಕಂಪ್ಲೀಟ್ ಕ್ಲಿಯರ್ ಮಾಡಿದ್ರೆ ಯಾವುದು ಬ್ಯಾಲೆನ್ಸು ಬರೋದಿಲ್ಲ ಸರ್ ನಮ್ಮದು. ಹಿಂಗಾದ್ರೆ ಹೆಂಗೆ ಸರ್ ಅದು? ಈಗ ಹಾಕಿರೋ ಮೀಟ್ರ್ ಯಾರೋ ಆ ಮೀಟ್ರ್ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡು ಕೂಡ ಇವ್ರು ಹಾಕಲ್ಲ. ಆಯ್ತಾ? ಇವರೇ ಚೆಕ್ ಮಾಡಿ ಹಾಕ್ಬಿಟ್ರೆ ಈ ಸಮಸ್ಯೆ ಬರಲ್ಲ. ಸರಿ ಸರ್. ಆಮೇಲೆ ಯೂನಿಟ್ ಕೂಡ ಒಂದೇ ಒಂದು ಬಂದಿದೆ. ಒಂದು ಯೂನಿಟ್ ಅಂತ ಬರ್ದಿದ್ದಾರೆ ಅವರು. ಒಂದು ಯೂನಿಟ್ ಬಂದಿದೆ. ಒಂದು ಯೂನಿಟ್ಗೆ 700 ರೂಪಾಯಿ ಹೆಂಗೆ ಬರುತ್ತೆ? 700 ರೂಪಾಯಿ ಹೆಂಗೆ ಬರುತ್ತೆ? ಹಂಗಾಗಿ ನಾನು ಒಂದು ವಾರದಿಂದ ಇಲ್ಲಿ ತಿರುಗ್ತಾನೆ ಇದ್ದೀನಿ, ಯಾರು ಗಮನಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಜೆ ಎ ಅವರು ಸಂದೇಶ್ ಅವರು ಇದನ್ನು ಇವತ್ತು ಎಷ್ಟೊತ್ತದ ಇದನ್ನು ಬಗೆಹರಿಸಲೇಬೇಕು. ಇಲ್ಲದೇ ನಾನು ಮುಷ್ಕರ ಕೊಡಬೇಕಾಗುತ್ತೆ ಸರ್. ನನ್ನ ಮೇಲೆ ಕ್ರಮ ತಗೋಬೇಕಾಗುತ್ತೆ. ನಾನು ದಯವಿಟ್ಟು ಬಂದು ಇವತ್ತು ಎಲ್ಲಿಗೂ ಕೂಡ ಬಂದು ಈ ಬಿಲ್ಲನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತೀನಿ ಸರ್. ನಮಸ್ಕಾರ. ಓಕೆ.